ಇಲ್ಲಿಯವರೆಗೆ ವಾತಾವರಣ ಸರಿ ಇತ್ತು. ಸರಿ, ಈಗ ಸ್ವಲ್ಪ ಬದಲಾದ ಬರೀ ವಾತಾವರಣ ಬದಲಾದದ್ದು ಮಾತ್ರ ಅಲ್ಲ, ನೀನು ಸ್ವಲ್ಪ ಬದಲಾದ ಕಾಣಿಸುತ್ತೆ. ಈಗ ಬಾಯಿಗೆ ಸಿಸ್ತಾ ಇದೆಯಾ ತೋರಿಸ್ಕೊ. ಅಂದ್ರೆ ಎಷ್ಟೊತ್ತಿಗೂ ಒಂದೇ ರಾಗ ಅಲ್ಲ, ಸ್ವಲ್ಪ ರಾಗ ಬದಲಾವಣೆ ಮಾಡುವ ಮಾಡಿ. ಹೌದಾ? ಅದೇ ರಾಗ ಯಾಕೆ ಕಾರಣ ಇಲ್ಲದೆ ಅಲ್ಲ. ಪ್ರಶ್ನೋತ್ತರ ವಿಚಾರವನ್ನು ಬಿಟ್ಟರೆ ಇವತ್ತು ನಾನು ನಾಟಕವನ್ನು ಸೇರಿದವು. ಇವತ್ತೇನಾಗಬೇಕು ಅಂತ ನೇರವಾಗಿ ಹೇಳ್ತೇನೆ. ನೀನು ಗೊತ್ತಾಯ್ತಾಯ್ತಲ್ಲ ಅಲ್ಲ, ನಿನ್ನ ಅಭಿನಯ ಹಾಗೆ ಯೋಚನೆ ಮಾಡುವ ಕಸ ಬಿದ್ದಾಗುಂಟ ಅಭಿನಯ ಯಾವ ರಸ ಭಾವ ಚಕ್ಕೆ ಸಂಕ್ರಾಂತಿ ಅದು ಹಾಗಲ್ಲ. ಹೀಗೆ ಮಾಡಿದ್ರೆ ಯಾವ ಮೊನ್ನೆ ನಮ್ಮಲ್ಲಿ ಒಬ್ಬರಿಗೆ ಹಾಗೆ ಅವರು ಹೀಗೆ ಮಾಡಿ ಕೊನೆಗೆ ಹೀಗೆ ಈ ಪ್ರಾಯದಲ್ಲಿ ನಂಗೆ ನರ ಹೇಳಿದೆ ಪ್ರಾಯ ಆಗ್ಬೇಕು ಅಂತಿಲ್ಲ. ಈಗ ಯೌವನದಲ್ಲಿ ಅವರಿಗೆ ರೋಗ ಶುರುವಾಗುವುದು ಅದಲ್ಲ. ಹೇ ಮನೋಹರ ಇತ್ತ ನೀ ಬಾರ ಯಾಕಂದ್ರೆ ನಿನ್ನ ರೂಪವನ್ನು ಕಂಡು ಮನಸೋದವನು ನೇರವಾಗಿ ಹೇಳ್ಬಿಡ್ತೇನೆ. ನಿನ್ನ ದೇಹ ಸುಖವನ್ನ ಬಯಸಿ ಇಲ್ಲಿವರೆಗಾಗಿ ಬಂದವ. ನಾಳೆ ಅಂತ ಹೇಳಿದ್ರೆ ನಿನ್ನ ಪ್ರತಿಯಾಗುವನ. ಅದಕ್ಕಾಗಿ ಬಂದಿರುವಂತ ನನ್ನ ಕಾಮನಾಟದಿಂದ ನೀನು ಮುದಗೊಳಿಸ ಈ ರೀತಿ ನಿಂದಿಸ್ತಾ ಇದ್ದೇನೆ. ನಿಮಗೆ ಏನು ಆರ್ಥಿಕವಾಗಿ ಹೀಗೆ ನಿಂತಿದ್ರಿ? ಇದು ನಮ್ಗೆ ಹೊಸ್ತ ಇದು. ಎಷ್ಟು ಕಂಡ ಇತ್ತು ನನಗೆ ಬೈದದ್ದು ಕಡಿಮೆ ಇತ್ತು. ಆರ್ಥಿಕವಾಗಿ ನೀನು ಬೈದದ್ದನ್ನು ನಾನು ಸ್ವೀಕರಿಸಿದ್ದೆ. ನನಗೆ ನಾಚಿಕೆ ಇರ್ತವೆ ಮಗಳೇ. ಈಗ ನಿಮ್ಮ ಬಾಯಲ್ಲಿ ಸಂಜೆ ಬಂತು ಮಗಳೇ. ಮಾತು ಎಲ್ಲರೂ ಏನ್ ಬೇಕು ಹೇಳು. ಇನ್ನೊಂದವರು ಮನೆಗೆ ಸೇರಿದ್ರೆ ಮನೆಯಲ್ಲಿ ಸಂಬಂಧ ಪೂರ್ಣ ಹಾಳಾಗಿ ಹೋಗ್ತದೆ. ಸಂಸ್ಕಾರ ಹೀಗ ಹೋಗಬೇಕು. ಹೌದಪ್ಪ, ಇದು ಭಾವ ಅಲ್ಲ, ಇದು ಅಭಾವ. ನೀನು ಗೆಳೆಯ ಎನ್ನುವ ಕಾರಣಕ್ಕಾಗಿ ಸಲಹೆಯನ್ನು ಮಾತನಾಡಿಸಿದ್ರೆ ಅದಕ್ಕೆ ದುರುಪಯೋಗ ಪಡಿಸಿಕೊಳ್ತಾ ಇದೆಯಾ? ಹಣ್ಣನ್ನು ತಿಂದು ಸಿಪ್ಪೆಯನ್ನು ಎಸೆಯುವ ಹಾಗೆ ಹೆಣ್ಣು ಮಕ್ಕಳನ್ನು ಮೊದಲಾಗಿ ಏನು ಹೇಳಿ? ಹೇ ಮನೋಹರ ಇತ್ತ ನೀ ಬಾರಿ ಮದುವೆ ಕುರಿತಾಗಿ ಕೇಳಿ ಪ್ರಶ್ನೆಗೆ ಉತ್ತರ ಕೊಟ್ಟಿಗೆ ಆಗುದಿಲ್ಲ ಅಂತ ಗೊತ್ತಾದ ಮೇಲೆ ಒಂದು ದಿನ ಸುಖ ಕೊಡುವಂತ ಏನು ಸಂತೆಯಲ್ಲಿ ಸಿಗುವ ಸಾಮಾನ್ಯ ತಿಳಿಸಿಕೊಂಡ್ಯಾ? ನೀನು ಹೇಳೋದಲ್ಲ, ನೀವಿಷ್ಟು ಹಾಳಾಗಲಿಕ್ಕೆ ಕಾರಣ ನಿನ್ನ ಅಪ್ಪಯ್ಯ. ಅಪ್ಪನ ಸುದ್ದಿ ಹೇಳಬೇಡ. ನೀನು ಮತ್ತೆ ನಿನ್ನ
ಬಾಯಿ ಮುಟ್ಕೊಂಡು ಮಾತಾಡೋರು ಇದ್ದಾರೆ ಗೊತ್ತು ನಿನಗೆ? ಹೌದಾ? ಹೌದು. ನೀವು ಹಾಗಾಗ್ಬೇಕು. ಹಾ. ನಿನ್ನ ಅಪ್ಪನ ಮುಖ ನೋಡಿ ನಾನು ಸುಮ್ಮನೆ ಇದ್ದೇನೆ. ಒಳ್ಳೆ ಮಾತಿನಲ್ಲಿ ಹೇಳ್ತೇನೆ. ಇನ್ನೇನಾದ್ರೂ ವಿದ್ಯಾಧರೆ ಅಂತ ಹೇಳಿದ್ದೇನೆ. ವಿದ್ಯಾಧರೆ ಅಂತ ಬಂದ್ರೆ ನಿನ್ನ ಕಣ್ಣು ಸಿಟ್ಬಿಡುತ್ತೆ. ಮತ್ತೆ ತಪ್ಪಾಯ್ತು ಅಂತ ತಪ್ಪಿ ಆಯ್ತು ಏನು ಹೋಗ್ಬೇಕು ಅಂತ ಹೋಗು. ಈಗ ಪರಿಹರಿಸಲಿಕ್ಕೆ ಆಗ್ಲಿಲ್ಲಪ್ಪ ಇಂಥವ್ರು ರಾಜ್ಯದಲ್ಲಿ. ಅದಕ್ಕೆ ಜನ ಹೆಸರು ಇದ್ದಾರೆ. ನೀವು हे मनोहरे इत्तनी पारे हे मनोहरे इत्तनी पारे संतविदुयं कामनमदि तवनि दोरे मनोहरे इत्तनी पारे बाबा इत्तनी पारे ನನಗೂ ಆಶ್ಚರ್ಯ ಆಯ್ತು. ನೀನ್ ಹೀಗೆ ಬದಲಾದೆ ಅಂತ ನನಗೆ ಆಶ್ಚರ್ಯ. ನಾನು ಈಗ ಹೀಗೆ ಬದಲಾದೆ ಅಂತ ನಿನಗೆ ಆಶ್ಚರ್ಯ. ಉತ್ತರ ಬೇಕು, ಕಾರಣ ಗೊತ್ತಾಗ್ತದೆ. ಈಗ ಹೇಮ ನೋಹರ ಇತ್ತ ನೀ ಬಾಸ್ ನಮ್ಮವ್ರು ಎಷ್ಟೆಷ್ಟೊತ್ತಿಗೆ ಏನು ವಸ್ತು ಬೇಕೆಲ್ಲ ಗೊತ್ತಾಗ್ತದೆ. ಲೆಕ್ಕಾಚಾರ ಮಾಡ್ತೇನೆ ನೀ ಮಾಡುದು ಬೇಡ, ಅವ ನಮ್ಮಲ್ಲಿದ್ದವ ಕೆಲಸಕ್ಕೆ ನಾವು ಲೆಕ್ಕಾಚಾರ ಅಪ್ಪನಂತ ಹೇಳಿ ಮದುವೆ ಮಾಡಿಸಕ್ಕೆ ಊರಿನಿಂದ ಹೆಣ್ಣು ಸಂಸ್ಕಾರಯುತವಾಗಿ ಮನೆಗೆ ಹಂದಿ, ನಾಯಿ, ಎಮ್ಮೆ, ಓಣಗೆ ಅವತ್ತೆಲ್ಲ ಬೇಸರ ಆಗ್ತದೆ ದಯಮಾಡಿ ಏನು ಅಜ್ಞಾನದ ಅಂಧಕಾರದಲ್ಲಿರುವಂತ ನಾನು ನಿನ್ನ ತಲೆಗೆ ಬಂದು ಬಾಯಿಗೆ ಬಂದಾಗ ಅಡ್ಡಿಲ್ಲ, ಹಾಗಾಗಿ ಸಾಹಿತ್ಯ ಮಾತಾಡೋದು. ಇದು ಅಪರಾಧ ಎನ್ನುವುದು ನನಗೆ ಗೊತ್ತಾದ್ಮೇಲೆ ಗೊತ್ತಾಯ್ತು. ಏನ್ ಮಾಡೋಣ ನಾನಾಗಿ ನಾನು ಮತ್ತೆ ಒತ್ತಾಯ ಪೂರಕನಾಗಿ ಇಲ್ಲಿಗೆ ಬರುವಂತ ಅನಿವಾರ್ಯತೆ ಅಪ್ಪ ನನಗೆ ಭರವಸೆ ಮಾತನ್ನು ಕೊಟ್ಟ ಎನ್ನುವ ಹಾಗೆ ನಾವು ಇದನ್ನು ಭರಿಸಬೇಕೆನ್ನುವ ತೀರ್ಮಾನದಲ್ಲೇ ಬಂದು ನೀವು ವರಿಸುವುದಲ್ಲ, ಮತ್ತು ವರಿಸಲಿಕ್ಕೆ ಅಭ್ಯಾಸ ಮಾಡಿ. ಬಾಲ್ಯದ ಒಡನಾಡಿಯಾಗಿ ವಿನೋದದಲ್ಲಿ ನಿನ್ನಲ್ಲಿ ಮಾತಾಡೋದಕ್ಕಾಗಿ ಸಿಟ್ಟಿನ ಬರದಲ್ಲಿ ನೀನು ಹೊಡೆದೆ. ಸತ್ಯ ಹೇಳ್ತೇನೆ ವಿದ್ಯಾರ್ಥಿ, ಈಗಾದ್ರೂ ಅದು ಹೇಳು. ಅನುಮಾನವೇ ನನ್ನಲ್ಲಿರುವಂತ ಈ ಕಾಮ ಎನ್ನುವಂತ ಅಜ್ಞಾನ ದೂರವಾಗಿ ಸುಜ್ಞಾನದ ಬೆಳಕನ್ನು ಕೊಟ್ಟವಳು ನೀನು. ನೀನು ಗುರುಮಠಕ್ಕೆ ಹೋದದ್ದು ಸಾರ್ಥಕ. ಈಗ ನಿನಗೆ ಜ್ಞಾನ ಉದಯ ಆಯ್ತು. ಮಾಡಿದ ತಪ್ಪನ್ನು ಕ್ಷಮಿಸುವುದರ ಒಟ್ಟಿಗೆ ಇವತ್ತು ಒಂದಿಸ್ ನಾನು ಒಟ್ಟಿಗೆ ಹೋಗಿ ಅಪ್ಪನಿಗೆ ಮದುವೆ ಮಾಡಿಸ್ಲಿಕ್ಕೆ ಹೇಳು. ಇಲ್ಲ ಅಂತಂದ್ರೆ 3 ದಾರಿಯಲ್ಲಿ ಹೋಗಿ ಕೂತು ಯಾವ್ದಾದ್ರು ಹೆಣ್ಣಾದ್ರೂ ಸಿಗ್ತದೆ, ಇಲ್ಲ ಮಾಲೆ ಆದ್ರೂ ಸಿಗ್ತದೆ. ಹೊಸ ಸೀರೆ ಹೌದು, ನನ್ನ ಅಪ್ಪ ತಂದದ್ದು. ಒಳ್ಳೆಯದು. हे मनोहरे इत्तनी पारे संतविदुयं हे मनोहरे ಧರ್ಮಕ್ಕೆ ನನಗೆ 2 ಪೆಟ್ಟಲ್ಲ, ನಿಮ್ಗೊಂದು 2 ಪೆಟ್ಟು. ವಿಜ್ಞಾನ ಆಗುದ ಕಾರಣ ನೀವೇ. ಹೌದಪ್ಪ, ಪ್ರೋತ್ಸಾಹ ಕೊಟ್ಟರೆ ಅದಕ್ಕೆ ನಾನು ಸ್ವಲ್ಪ ವಯ್ಯಾರ ಇಟ್ಟಕೊಂಡ್ರೆ 2 ಪೆಟ್ಟು ಇಟ್ಟಿತ್ತು ಅಷ್ಟೇ. ಕೊಡು ಹೇಳ್ಬೇಕಿತ್ತು, 2 ಹಿಂಗೆ ಕೊಡು 2 ಅಲ್ಲಿ ಕೊಡು, ಯಾಕಂದ್ರೆ ಸರಿಯಾಗ್ತದೆ.